100 ವರ್ಷ ಮುತ್ತೈದೆಯಾಗಿ ಬಾಳಲು ತಾಳಿಯಲ್ಲಿ ಹೀಗೆ ಮಾಡಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ ವಿವಾಹವಾದ ಮಹಿಳೆಗೆ ಮುಖ್ಯವಾದ ಅತ್ಯಂತ ಬೆಲೆ ಕೊಡುವ ಆಭರಣವೆಂದರೆ ಅದು ಮಂಗಳಸೂತ್ರ. ಹುಟ್ಟಿದ ಮನೆಗೆ ಹಾಗೂ ಹೋದ ಮನೆಗೆ ಒಟ್ಟಿಗೆ ಇರುವುದಾಗಿ ಹೇಳುವ ಗುರುತಿಗಾಗಿ ಮಂಗಳಸೂತ್ರದಲ್ಲಿ 2 ತಾಳಿ ಬೊಟ್ಟು ಇರುತ್ತದೆ. ಮುತ್ತೈದೆಯು ಮಂಗಳಸೂತ್ರದಲ್ಲಿ ಕೆಲವು ನಿಯಮಗಳನ್ನು ಪಾಟಿಸುವುದರಿಂದ ಆಕೆಯ ಪತಿಯು ಆರೋಗ್ಯವಾಗಿ 100 ವರ್ಷ ಬಾಳುತ್ತಾನೆ. 1. ಶುಕ್ರವಾರ ಹಾಗೂ ಮಂಗಳವಾರ ದಿನದಂದು ತಾಳಿಯನ್ನು ಯಾವ ಕಾರಣಕ್ಕೂ ತೆಗೆಯಬಾರದು. ಮುತ್ತೈದೆಗೆ ಮಂಗಳಸೂತ್ರ ಹಾಗೂ ಸಿಂಧೂರವು ತನ್ನ ಪತಿಯ ಪ್ರಾಣವನ್ನು ಕಾಪಾಡುತ್ತದೆ. 2. ಪ್ರತಿ ಶುಕ್ರವಾರವೂ ಮುತ್ತೈದೆಯು ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮವನ್ನು ಇಡಬೇಕು. ಹೀಗೆ ಮಾಡುವುದರಿಂದ ಗಂಡನ ಆಯುಷು ಹೆಚ್ಚುವುದಲ್ಲದೆ ಮನೆಯಲ್ಲಿ ಸಂಪತ್ತು ಹೆಚ್ಚುತ್ತದೆ. 3. ಮಂಗಳಸೂತ್ರವನ್ನು ಬದಲಿಸಬೇಕೆಂದರೆ ಮೊದಲಿಗೆ ಅರಿಶಿನದ ದಾರದಲ್ಲಿ ಅರಿಶಿನದ ಕೊಂಬನ್ನು ಕಟ್ಟಿ ಕತ್ತಿನಲ್ಲಿ ಹಾಕಿಕೊಂಡ ನಂತರವೇ ತಾಳಿಯನ್ನು ತೆಗೆಯಬೇಕು. 4. ಮಂಗಳಸೂತ್ರದಲ್ಲಿ ದೊಡ್ಡದಾದ ಕೆಂಪು ಮಣಿ ಹಾಗೂ ಕಪ್ಪು ಮಣಿ ಒಟ್ಟು 9 ಮಣಿಗಳು ಇರುತ್ತದೆ. ಮಂಗಳಸೂತ್ರದಲ್ಲಿ ಬಟ್ಟೆ, ಪಿನ್ನು, ಬೀಗದ ಕೈ ಇವುಗಳನ್ನು ಹಾಕಬಾರದು. ಇದನ್ನು ಹಾಕುವುದರಿಂದ ಆಕೆಯ ಗಂಡನಿಗೆ ಅನಾರೋಗ್ಯದ ಸಮಸ್ಯೆಗಳು ತಲೆದೋರುತ್ತದೆ. 5. ಮಾಂಗಲ್ಯ ಸರದಲ್ಲಿ ದೇವರ ಪ್ರತಿಮೆಯನ್ನು ಹಾಕಬಾರದು. ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಪ್ರತಿಮೆಯೂ ಇರಬಾರದು. ಒಂದು ವೇಳೆ ಹಾಕಿಕೊಂಡಲ್ಲಿ ಮನೆಯಲ್ಲಿರುವ ಸಂಪತ್ತು ಹೋಗಿ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುವುದಂತೆ. 6. ಮಂಗಳಸೂತ್ರವು ಹೃದಯದಿಂದ ಕೆಳಗೆ ಇರಬೇಕು. ಮಂಗಳಸೂತ್ರದಲ್ಲಿ ಪಾರ್ವತಿ ಪರಮೇಶ್ವರರು ಇರುತ್ತಾರೆ. ಕಪ್ಪು ವರ್ಣದಲ್ಲಿ ಪರಮೇಶ್ವರನು, ಬಂಗಾರದ ಬಣ್ಣದಲ್ಲಿ ತಾಯಿ ಪಾರ್ವತಿ ದೇವಿಯೂ ಇರುತ್ತಾರೆ. ಇವರು ಗಂಡ ಹೆಂಡತಿಗೆ ಯಾವುದೇ ರೀತಿಯ ಕೀಡು ಆಗದಂತೆ ಪಾರ್ವತಿ ಪರಮೇಶ್ವರರು ಶ್ರೀ ಹೃದಯಕ್ಕೆ ಹತ್ತಿರವಾಗಿ ಇರುತ್ತಾರೆ. 7. ಗುರುವಾರದ ದಿನದಂದು ಶ್ರೀ ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ದಿನವಾಗಿರುತ್ತದೆ. ಸ್ತ್ರೀಯರು ತಲೆಗೆ ಸ್ನಾನ ಮಾಡುವುದು, ಕೂದಲನ್ನು ಕತ್ತರಿಸುವುದು, ಉಗುರುಗಳನ್ನು ಕತ್ತರಿಸುವುದು ನಿಷಿದ್ಧವಾಗಿದೆ. ಒಂದು ವೇಳೆ ಮಾಡಿದರೆ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ. 8. ಮಹಿಳೆಯರು ವಾರಕ್ಕೆ ಒಮ್ಮೆಯಾದರೂ ತಲೆಗೆ ಸ್ನಾನದ ನಂತರ ಕೂದಲಿಗೆ ಸಾಂಬ್ರಾಣಿಯನ್ನು ಹಾಕಿಕೊಳ್ಳಬೇಕು. ಏಕೆಂದರೆ ನಮ್ಮ ಮೇಲೆ ಬೀಳುವ ಕೆಟ್ಟ ದೃಷ್ಟಿ ನಮ್ಮ ಕೂದಲಿಗೆ ಅಂಟಿರುತ್ತದೆ. ಸಾಂಬ್ರಾಣಿ ಹೊಗೆ ಹಾಕುವುದರಿಂದ ಕೆಟ್ಟ ದೃಷ್ಟಿಯ ಪ್ರಭಾವ ತೊಲಗಿ ಹೋಗುತ್ತದೆ. 9. ಲಕ್ಷ್ಮೀ ದೇವಿಯು 5 ಪ್ರದೇಶದಲ್ಲಿ ವಾಸವಾಗಿರುತ್ತಾಳೆ. ಅದರಲ್ಲಿ ಮೊದಲನೇ ಸ್ಥಾನವೆಂದರೆ ಹೆಣ್ಣಿನ ಹಣೆ. ಆದ್ದರಿಂದ ಹೆಂಗಸರು ಎಲ್ಲಾ ಸಮಯದಲ್ಲೂ ಹಣೆಗೆ ಕುಂಕುಮವನ್ನು ಇಡಬೇಕು. ಮದುವೆಯಾದ ಸ್ತ್ರೀಯರು ದೀರ್ಘ ಸುಮಂಗಲಿಯಾಗಿ ಬಾಳಲು ಪ್ರತಿದಿನ ಹಣೆಗೆ ಕುಂಕುಮವನ್ನು ಇಡಬೇಕು ಹಾಗೂ ಮನೆಯಲ್ಲಿ ಕಣ್ಣೀರನ್ನು ಹಾಕಬಾರದು. ಕಣ್ಣೀರನ್ನು ಹಾಕುವುದರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ತಲೆದೋರುತ್ತದೆ. 10. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಲು ಪ್ರತಿದಿನ ದೇವರಿಗೆ ದೀಪಗಳನ್ನು ಹಚ್ಚಬೇಕು. ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜಿಸಬೇಕು. ಪತಿಯು ಮನೆಯಿಂದ ಹೊರಡುವ ಮುನ್ನ ಆತನ ಹಣೆಗೆ ಕುಂಕುಮವನ್ನು ಇಡುವುದು ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ತನ್ನ ಪತಿಯು ಹೊರಗಡೆ ಹೊರಡುವಾಗ ಪತ್ನಿಯು ಎದುರಿಗೆ ಬರಬೇಕು. ಇದನ್ನು ಯಾವ ಸ್ತ್ರೀ ಪಾಟಿಸುತ್ತಾಳೋ ಆಕೆಯು 100 ವರ್ಷ ಸುಮಂಗಲಿಯಾಗಿ ಬಾಳುತ್ತಾಳೆ. 11. ಶುಕ್ರವಾರ ದಿನದಂದು ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡುವುದರಿಂದ ಸ್ತ್ರೀ ದೀರ್ಘ ಸುಮಂಗಲಿಯಾಗಿ ಬಾಳುತ್ತಾಳೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.